ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪತರು ಚಿತನ ಕನ್ನಡ ಚಾನಲ್. ಇದರಿಂದ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಸಾಂಬ್ರಾಣಿ ಪತ್ರೆ ಅಥವಾ ದೊಡ್ಡಪತ್ರೆ ಎಲೆಯನ್ನು ಬಳಸಿ ಬೋಂಡ ಅಥವಾ ಬಜ್ಜಿ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಟೇಸ್ಟಿ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ಮರೆಯಬೇಡಿ. ಈ ದೊಡ್ಡಪತ್ರೆ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಮಕ್ಕಳಿಗೆ ಶೀತ, ಕೆಮ್ಮು, ಕಫ ಜಾಸ್ತಿ ಇರೋದ್ರಿಂದ ಈ ದೊಡ್ಡಪತ್ರೆ ಎಲೆಯನ್ನು ಊಟದಲ್ಲಿ ಅಥವಾ ಇದರ ಜ್ಯೂಸ್ ಮುಖಾಂತರ ಕೊಡೋದ್ರಿಂದ ಶೀತ, ಕೆಮ್ಮು, ಕಫ ಎಲ್ಲ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಈ ದೊಡ್ಡಪತ್ರೆ ಎಲೆಯ ಹಿಂಭಾಗ ಮತ್ತು ಮುಂಭಾಗ ಆದಷ್ಟು ಜಾಸ್ತಿ ಡಸ್ಟು ಶೇಖರಣೆಗೊಳ್ಳೋದ್ರಿಂದ 3ರಿಂದ 4 ಬಾರಿ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ನೀವು ಪೋಡಿ ಮಾಡೋದಾದರೆ ತೊಟ್ಟಿನ ಭಾಗವನ್ನು ಸ್ವಲ್ಪ ಉದ್ದದಾಗಿ ಬಿಟ್ಕೋಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಆ ರೀತಿ ಉದ್ದದಾಗಿ ಬಿಟ್ಕೋಬೇಕಾಗುತ್ತೆ. ನೀವು ಬಜ್ಜಿ ಮಾಡೋದಾದರೆ ಅಥವಾ ಬೋಂಡ ಮಾಡೋದಾದರೆ ತೊಟ್ಟಿನ ಭಾಗವನ್ನು ತೆಗೆದು ಹೀಗೆ 1 by 1 ಲೇಯರ್ ವೈಸು ಎಲೆಗಳನ್ನು ಜೋಡಿಸ್ಕೊಳ್ಳಿ. ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಮಕ್ಕಳಿಗೆ ಆರೋಗ್ಯಕ್ಕಿಂತ ಅನಾರೋಗ್ಯನೇ ಜಾಸ್ತಿ ಆಗಿಬಿಡುತ್ತೆ. ನಂತರ ಈ ರೀತಿ ಒಂದೇ ಸಮವಾಗಿ ಉದ್ದದಾಗೆ ಕಟ್ ಮಾಡ್ತಾಯಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ತಾ ಇಲ್ಲ ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದಷ್ಟು ಕಫ ಮತ್ತು ಕೆಮ್ಮು ಇದೆಯಲ್ಲ ಆದಷ್ಟು ಬೇಗ ರಿಲೀಫ್ ಆಗುತ್ತೆ. ಹಾಗೂ ಇದು ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನಾನು 3 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಎಕ್ಸ್ಟ್ರಾ ಟೇಸ್ಟ್ ಕೊಡೋದ್ರಿಂದ ಈರುಳ್ಳಿಯನ್ನು ಬಳಸ್ತಾ ಇದ್ದೇನೆ. ಈ ರೀತಿ ಉದ್ದದಾಗಿ ಕಟ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈರುಳ್ಳಿಯನ್ನು ಈ ರೀತಿ ಪ್ರೆಸ್ ಮಾಡಿ ಲೇಯರ್ ವೈಸ್ ಮಾಡ್ಕೊಳ್ಳಿ, ಅಂದರೆ ಬಿಡಿಬಿಡಿಯಾಗಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಗೂ ಕಫವನ್ನು ಕಮ್ಮಿ ಮಾಡೋದ್ರಿಂದ ಈ ದೊಡ್ಡಪತ್ರೆ ಎಲೆ ಮಕ್ಕಳಿಗೆ ಶೀತ ಚಳಿಗಾಲದಲ್ಲಿ ಕಫ ಜಾಸ್ತಿ ಆಗೋದ್ರಿಂದ ಇದನ್ನು ಬಳಸೋದ್ರಿಂದ ಕಫ ಕಮ್ಮಿ ಆಗುತ್ತೆ. ಈಗ 200 ಗ್ರಾಮಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಕಡಲೆ ಹಿಟ್ಟು ಹಾಗೂ 200 ಗ್ರಾಮಷ್ಟು ಕಡಲೆ ಹಿಟ್ಟಿಗೆ 3 ಟೇಬಲ್ ಸ್ಪೂನಷ್ಟು, ಅಂದರೆ ದೊಡ್ಡ ಚಮಚದಲ್ಲಿ 3 ಟೇಬಲ್ ಸ್ಪೂನಷ್ಟು ಅಕ್ಕಿಟ್ಟು ಹಾಕ್ತಾ ಇದ್ದೇನೆ. ನೀವು ಅಕ್ಕಿಟ್ಟಿಲ್ಲ ಅಂದರೆ ಕಾರ್ನ್ಫ್ಲೋರ್ ಕೂಡ ಬಳಸ್ಕೋಬಹುದು. ನಂತರ 1/4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಬಳಸ್ತಾ ಇದ್ದೇನೆ. ನಾನು ಗ್ರೀನ್ ಚಿಲ್ಲಿ ಅಥವಾ ಹಸಿರುಮೆಣಸಿನಕಾಯಿಗಳನ್ನು ಬಳಸ್ತಾ ಇಲ್ಲ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಬಳಸ್ತಾ ಇದ್ದೇನೆ. ಜೀರಿಗೆ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀವು ಬೇಕಂದಲ್ಲಿ ಅಜ್ವಾನ್ ಕೂಡ ಬಳಸ್ಕೋಬಹುದು. ಇದು ಅಜ್ವಾನ್ ಲೀವ್ಸ್ ಅಂತಲೂ ಕೂಡ ಕರೀತಾರೆ ಇಂಗ್ಲೀಷ್ನಲ್ಲಿ. ಸೊ ಅಜ್ವಾನ ಬೇಕಂದಲ್ಲಿ ಹಾಕ್ಕೊಳ್ಳಿ. ಸೋಡಾ ಮತ್ತು ಅಜ್ವಾನು ಸ್ಕಿಪ್ ಮಾಡ್ಕೊಳ್ಳಿ, ಬೇಡ ಇದಕ್ಕೆ. ನಂತರ ಒಣ ಹಿಟ್ಟನ್ನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರು ಹಾಕೋದಕ್ಕಿಂತ ಮುಂಚೆನೇ. ಏಕೆಂದರೆ ನೀರುಳ್ಳಿ ಮತ್ತು ದೊಡ್ಡಪತ್ರೆ ಎಲೆಯಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಒಂದು ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ಲ, ಆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಅಂದರೆ ತಣ್ಣ ನೀರನ್ನೇ ಉಗುರಲ್ಲಿ ಸ್ವಲ್ಪ ಚಿಮ್ಮಿಸ್ಕೊಂಡು ಗಟ್ಟಿಯಾಗಿ ನಾವು ಬೋಂಡ ಬಜ್ಜಿಗೆ ಕಲಿಸ್ಕೊತೀವಿ ನೋಡಿ, ಆ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿಯಾದ ಟೀ ಅಥವಾ ಕಾಫಿಯೊಂದಿಗೆ ಈ ರೀತಿಯ ದೊಡ್ಡಪತ್ರೆ ಎಲೆಯ ಬಜ್ಜಿ ಅಥವಾ ಬೋಂಡ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಕಲಸಿ ಆದ ನಂತರ ಒಂದು 10 ಮಿನಿಟ್ಸು ಒಂದು ಪ್ಲೇಟ್ ಅಥವಾ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು, ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 5 ಮಿನಿಟ್ಸ್ ಬಿಡಬೇಕಾಗುತ್ತೆ. ನನಗೆ ತೋರಿಸ್ತಾರಂತಹ ವಿಡಿಯೋ 5 ಮಿನಿಟ್ಸ್ ಆಫ್ಟರು ನೋಡಿ ಯಾವ ರೀತಿ ಸಾಫ್ಟ್ ಆಗಿದೆ ಅಂತ. ನಾವು ಸೋಡಾ ಕೂಡ ಬಳಸಿಲ್ಲ, ಆದರೂ ಕೂಡ ತುಂಬ ಸಾಫ್ಟ್ ಆಗಿದೆ. ಈಗ ಅರ್ಧ ಲೀಟ್ರಷ್ಟು ಆಯಿಲನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ, ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ನಾವು ಈ ಹಿಟ್ಟನ್ನು ಹಾಕಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಲ್ಲಿರುವಂತಹ ಅಕ್ಷಿಪಟಲದ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡುತ್ತೆ. ಅಂದರೆ ಶಕ್ತಿಯನ್ನು, ಅದರ ಬಲವರ್ಧನೆ ಮಾಡುತ್ತೆ. ಹಾಗೂ ದೃಷ್ಟಿದೋಷ ನಿವಾರಣೆ ಮಾಡುತ್ತೆ ಈ ದೊಡ್ಡಪತ್ರೆ ಎಲೆ ಅಥವಾ ಸಾಂಬ್ರಾಣಿ ಎಲೆ. ಕೆಲವು ಕಡೆ ಸಾಂಬ್ರಾಣಿ ಎಲೆ ಅಂತ ಕರೀತಾರೆ, ಕೆಲವು ಕಡೆ ದೊಡ್ಡಪತ್ರೆ ಎಲೆ ಅಂತ ಕೂಡ ಕರೀತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಲ್ಲಿ ಅಜೀರ್ಣ ಆದಲ್ಲಿ, ಕಫ ಜಾಸ್ತಿ ಆದಲ್ಲಿ ಅಥವಾ ಶೀತ ಕೆಮ್ಮು ಜಾಸ್ತಿ ಆದಲ್ಲಿ ಕೂಡ ಇದನ್ನು ಬಳಸ್ಕೋಬಹುದು. ಈಗ ಬಿಸಿಯಾಗಿರುವಂತಹ ಆಯಿಲಿಗೆ ನಾನು ಬಜ್ಜಿ ಹಿಟ್ಟು ಮಾಡಿಟ್ಕೊಂಡಿದ್ದೇನೆ ದೊಡ್ಡಪತ್ರೆದು, ಅದನ್ನು ಹಾಕಿ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಹಾಕುವಾಗ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಕಿದ ನಂತರ ಫ್ಲೇಮ್ನ ಲೋ ಮಾಡಿಕೊಂಡು ಟರ್ನು ಮಾಡಿಕೊಂಡು 2 ಕಡೆಯೂ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನೀವು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಈ ರೀತಿ ಡೀಪ್ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಈ ದೊಡ್ಡಪತ್ರೆ ಎಲೆನ ಹಾಗೆ ಕೊಟ್ಟರೆ ತಿನ್ನಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ಒಗೊಗ್ರು ಹುಳಿ ಆಗಿರೋದ್ರಿಂದ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ನೀವು ಬಜ್ಜಿ ಅಥವಾ ಬೋಂಡ, ತಂಬುಳಿ
ಅಥವಾ ಚಟ್ನಿ ಅಥವಾ ಪಲ್ಯಗಳನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಥವಾ ವೀಳ್ಯದೆಲೆ, ಎರಡು ಕೆಮ್ಮು ಅಥವಾ ಶೀತ ನೆಗಡಿ ಜಾಸ್ತಿ ಆದಲ್ಲಿ, ಕಫ ಜಾಸ್ತಿ ಇದ್ದಲ್ಲಿ ಮಕ್ಕಳಿಗೇನು ಮಾಡಿ ಅಂದರೆ 2 ವೀಳ್ಯದೆಲೆ ಹಾಗೂ ದೊಡ್ಡಪತ್ರೆ 5 ದೊಡ್ಡಪತ್ರೆ ಎಲೆಯನ್ನು ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ಹಂಚಿನ ಮೇಲೆ ಬಿಸಿ ಮಾಡಿ ಅದರ ರಸ ಹಾಗೂ ವೀಳ್ಯದೆಲೆ, 1 ಬೆಳ್ಳುಳ್ಳಿ, 1 ಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಕುಟ್ಟಿ ಮಕ್ಕಳಿಗೆ ವೀಳ್ಯದೆಲೆ ಆಗಿ ಹಾಕ್ಕೊಂಡು ತಿಂತೀವಿ ನೋಡಿ. ಆ ರೀತಿ ತಿನ್ನಲಿಕ್ಕೆ ಕೊಟ್ಟರೆ ಕಫ ಇರ್ಬೋದು, ಕೆಮ್ಮು ಇರ್ಬೋದು, ಶೀತ ಇರ್ಬೋದು, ವಾರಕ್ಕೆ 2 ಟೈಮ್ ಮಾಡಿಕೊಟ್ರೆ ಸಾಕು, ಮಕ್ಕಳಿಗೆ ಬೇಗ ಕ್ಯೂರ್ ಆಗುತ್ತೆ ಹಾಗೂ ಮಕ್ಕಳ ದೇಹವನ್ನು ಬೆಚ್ಚಗಿಡಲಿಕ್ಕೆ ಟ್ರೈ ಮಾಡುತ್ತೆ ಈ ದೊಡ್ಡಪತ್ರೆ ಎಲೆ ಅಥವಾ ಸಾಂಬ್ರಾಣಿ ಎಲೆ. ಈಗ 2ನೇ ಬ್ಯಾಚ್ ಆಗ್ತಾ ಇರೋದು ನಾನು 2 ಟೈಮ್ಸ್ ಆಗ್ತಾ ಇದ್ದೇನೆ. ಜಾಸ್ತಿ ಕ್ವಾಂಟಿಟಿ ಬೇಕಂದಲ್ಲಿ ಜಾಸ್ತಿ ಕೂಡ ಮಾಡ್ಕೋಬಹುದು. ಅರ್ಧ kg ಹಿಟ್ಟನ್ನು ಕೂಡ ಬಳಸ್ಕೊಂಡು ಮಾಡ್ಕೋಬಹುದು. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ನಾವು ಅದಕ್ಕೆ ದೊಡ್ಡಪತ್ರೆ ಎಲೆನ ಯೂಸ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಇದಕ್ಕೆ ಬೇಕಂದಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬಹುದು. ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಲ್ಲ, ಯಾಕೆಂದರೆ ಆ ದೊಡ್ಡಪತ್ರೆ ಎಲೆಯ ಫ್ಲೇವರ್ ನಮಗೆ ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ, ಅದು ಕೊರಿಯಂಡರ್ದೇ ಫ್ಲೇವರ್ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ದೊಡ್ಡಪತ್ರೆ ಎಲೆನೇ ಯೂಸ್ ಮಾಡಿದ್ದೇನೆ. ಈಗ ಡೀಪ್ ಫ್ರೈ ಆಗಿರುವಂಥ ಅಷ್ಟು ಬಜ್ಜಿ ಅಥವಾ ಬೋಂಡೆಗಳನ್ನು ನಾನು ತೆಗೆದು ಒಂದು 5 ಮಿನಿಟ್ಸು ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದ ನಂತರವೇ ಅದು ಕ್ರಿಸ್ಪಿಯಾಗಿ ಬರೋದು. ಈಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಬಿಸಿ ಬಿಸಿಯಾದಂತಹ ಟೀ ಅಥವಾ ಕಾಫಿಯೊಂದಿಗೆ ಸಂಜೆ ಮಕ್ಕಳಿಗೆ ಈ ಮಳೆಗಾಲ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂತಹ ಸ್ನ್ಯಾಕ್ಸ್ ರೆಸಿಪಿ ಅಂದರೆ ಆರೋಗ್ಯಕ್ಕೆ ತುಂಬ ಉತ್ತಮವಾದಂತಹ ರೆಸಿಪಿ. ದೊಡ್ಡಪತ್ರೆ ಎಲೆಯ ಅಥವಾ ಸಾಂಬ್ರಾಣಿ ಎಲೆಯ ಬಜ್ಜಿ ಅಥವಾ ಬೋಂಡ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಅಂದರೆ ಕಟ್ ಮಾಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಯಾವ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ನೋಡಲಿಕ್ಕೆ, ಅದೇ ರೀತಿಯ ಟೇಸ್ಟ್ ಅಂತೂ ಗುಡ್ಡು ಅಂತಲೇ ಹೇಳ್ಬೋದು. ನಾನೀಗ ಒಂದು ಬಜ್ಜಿಯನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ, ಇನ್ಸೈಡು ಮತ್ತು ಔಟ್ಸೈಡು ತುಂಬ ಕ್ರಿಸ್ಪಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you. Take care.